ಇನ್ನು ಬೀದರ್ನ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರನ್ನ ದಾಖಲಿಸಿದ್ದಾರೆ. ದೂರನ್ನ ನೀಡಿರುವಂತದ್ದು ನೋಡಿ, ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೆ ತೆರಳಿರುವಂತದ್ದು ಇದೀಗ ಯುವತಿ. ಅಕ್ಕಪಡೆ ವಾಹನದಲ್ಲಿ ಮಹಿಳಾ ಠಾಣೆಗೆ ತೆರಳಿರುವಂತದ್ದು ಯುವತಿ. ಇನ್ನು 2 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಂತ್ರಸ್ತೆ ಕುಟುಂಬ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. ನೋಡಿ, ಇದೀಗ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರನ್ನ ನೀಡಿದ್ದು ನ್ಯಾಯಾಧೀಶರ ಎದುರು 164 ಹೇಳಿಕೆ, ಒಂದಲ್ಲ ಎರಡಲ್ಲ 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಇನ್ನು ಬೀದರ್ನ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ, ಪ್ರತೀಕ್ ಚೌಹಾಣ್ ಪುತ್ರನ ವಿರುದ್ಧ ಲೈಂಗಿಕ ದೌರ್ಜನ್ಯದ ಆರೋಪ ಕೇಳಿ ಬಂದಿತ್ತು. ನಿನ್ನೆ ಕೂಡ ಪ್ರಭು ಚೌಹಾಣ್ ಇನ್ನು ಪ್ರೆಸ್ ಮೀಟ್ ಮಾಡಿದ್ದು, ಸಾಕಷ್ಟು ಮಾಹಿತಿಯನ್ನ ಕೂಡ ಹಂಚಿಕೊಂಡ್ರು, ಸಾಕಷ್ಟು ಮಾತನಾಡಿದ್ರು. ಇದರ ಹಿಂದೆ ರಾಜಕೀಯ ತಂತ್ರ ಇದೆ ಅಂತ ಹೇಳಿದ್ರು. ಇವತ್ತು 2 ಗಂಟೆಗೆ ಸಂತ್ರಸ್ತೆ ಕುಟುಂಬ ಸುದ್ದಿಗೋಷ್ಠಿ ನಡೆಸಲಿದೆ. ನಿನ್ನೆ ಪ್ರಭು ಚೌಹಾಣ್ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಇವತ್ತು 2 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಂತ್ರಸ್ತೆ ಕುಟುಂಬ. ನೋಡಿ, ಇದೀಗ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಕೂಡ ಯುವತಿ ದೂರನ್ನ ನೀಡಿರುವಂತದ್ದು. ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೆ ತೆರಳಿದ್ದಾರೆ. ಇನ್ನು ಅಕ್ಕಪಡೆ ವಾಹನದಲ್ಲಿ ಮಹಿಳಾ ಠಾಣೆಗೆ ಯುವತಿ ತೆರಳಿರುವಂತದ್ದು. ಇವತ್ತು ಮಧ್ಯಾಹ್ನ 2 ಗಂಟೆಗೆ ಅಂದ್ರೆ ಇದೀಗ ಸುದ್ದಿಗೋಷ್ಠಿಯನ್ನ ನಡೆಸಿದ್ದಾರೆ ಸಂತ್ರಸ್ತೆ ಕುಟುಂಬ. ಇನ್ನು ಬೀದರ್ನ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬಂದಿತ್ತು. ಅಂದ್ರೆ ಈತನಿಗೂ ಹಾಗೆ ಸಂತ್ರಸ್ತೆ ಯುವತಿಗೂ ಎಂಗೇಜ್ಮೆಂಟ್ ಕೂಡ ಆಗಿತ್ತು. ತದನಂತರ ಆತ ಅವಾಚ್ಯ ಶಬ್ದಗಳನ್ನ ಬಳಕೆ ಮಾಡಿದ್ದಾರೆ, ಹಾಗೆ ಮದುವೆ ಆಗೋದಿಲ್ಲ ಅಂತ ಹೇಳಿದ್ದಾರೆ ಅಂತ ಯುವತಿ ದೂರನ್ನ ಕೊಟ್ಟಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು 2 ಗಂಟೆಗೆ ಸುದ್ದಿಗೋಷ್ಠಿಯನ್ನ ನಡೆಸಲಿದ್ದಾರೆ ಸಂತ್ರಸ್ತೆ ಕುಟುಂಬ. ನಿನ್ನೆ ಕೂಡ ಪ್ರಭು ಚೌಹಾಣ್ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುದ್ದಿಗೋಷ್ಠಿಯನ್ನ ನಡೆಸಿದ್ರು. ಆ ಸಮಯದಲ್ಲಿ ಇದು ರಾಜಕೀಯ ತಂತ್ರ ಅಂತ ಹೇಳಿದ್ರು. ಹಾಗೆ ಯುವತಿ ಫೋನ್ಗೆ ಬೇರೆ ವ್ಯಕ್ತಿಯಿಂದ ಮೆಸೇಜ್ ಬರ್ತಿತ್ತು. ಸೊ ಹಾಗಾಗಿ ನನ್ನ ಮಗ ಈ ರೀತಿಯಾಗಿ ಮಾಡ್ದ ಅಂತ ಹೇಳಿದ್ರು. ಇವತ್ತು 2 ಗಂಟೆಗೆ ಸಂತ್ರಸ್ತೆ ಕುಟುಂಬ ಕೂಡ ಸುದ್ದಿಗೋಷ್ಠಿಯನ್ನ ನಡೆಸ್ತಾ ಇದೆ. ಅಕ್ಕಪಡೆ ವಾಹನದಲ್ಲಿ ಮಹಿಳಾ ಠಾಣೆಗೆ ಯುವತಿ ಕೂಡ ತೆರಳಿದ್ದಾಳೆ ಇವತ್ತು ಜೆಎಂಎಫ್ಸಿ ಕೋರ್ಟ್ನಿಂದ. ಇನ್ನು ನ್ಯಾಯಾಧೀಶರ ವಿರುದ್ಧ ಪ್ರಭು ಚೌಹಾಣ್ ಪುತ್ರನ ಕೇಸ್ಗೆ ಸಂಬಂಧಪಟ್ಟಂತೆ ಪ್ರಭು ಚೌಹಾಣ್ ಪುತ್ರನ ವಿರುದ್ಧ 164 ಹೇಳಿಕೆಯನ್ನ ದಾಖಲು ಕೂಡ ಮಾಡಿಕೊಳ್ಳಲಾಗಿದೆ. ನೋಡಿ, ಪ್ರಭು ಚೌಹಾಣ್ ಪುತ್ರನ ವಿರುದ್ಧ ಯುವತಿ ದೂರನ್ನ ಕೊಟ್ಟಿರುವಂತದ್ದು. ನ್ಯಾಯಾಧೀಶರ ಎದುರು 164 ಹೇಳಿಕೆಯನ್ನ ದಾಖಲಿಸಿದ್ದಾರೆ ಸಂತ್ರಸ್ತೆ. ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೆ ಯುವತಿ ತೆರಳಿರುವಂತದ್ದು. ಅಕ್ಕಪಡೆ ವಾಹನದಲ್ಲಿ ಮಹಿಳಾ ಠಾಣೆಗೆ ತೆರಳಿದ್ದಾರೆ ಯುವತಿ. ಈ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್. ಇನ್ನು ಬೀದರ್ನ ಮಾಜಿ ಸಚಿವ ಪ್ರಭು ಚೌಹಾಣ್ ಪುತ್ರನ ಕೇಸ್ಗೆ ಸಂಬಂಧಪಟ್ಟಂತೆ ನಿನ್ನೆ ನೋಡಿದ್ರೆ ಪ್ರಭು ಚೌಹಾಣ್ ಸುದ್ದಿಗೋಷ್ಠಿ ನಡೆಸಿದ್ರು. ಇವತ್ತು ಮತ್ತೆ 2 ಗಂಟೆಗೆ ಸಂತ್ರಸ್ತೆ ಕುಟುಂಬ ಸುದ್ದಿಗೋಷ್ಠಿ ನಡೆಸಲಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತದೆ. ಇದರ ಬಗ್ಗೆ ಇನ್ನಷ್ಟು ಮಾಹಿತಿ ಕೊಡ್ತಾ ಹೋಗೋದಾದ್ರೆ, ಶಾಸಕ ಪ್ರಭು ಚೌಹಾಣ್ ಪುತ್ರನ ಇದು ಅತ್ಯಾಚಾರ ಮತ್ತು ಬೆದರಿಕೆ ಪ್ರಕರಣ ಸಂಬಂಧಪಟ್ಟಂತೆ ನಿನ್ನೆ ಪ್ರಕರಣ ದಾಖಲಾಗಿತ್ತು ಬೀದರ್ನ ಮಹಿಳಾ ಪೊಲೀಸ್ ಠಾಣೆಯಲ್ಲಿ. ಇದಕ್ಕೆ ಮಹಿಳಾ ಆಯೋಗದ ಶಿಫಾರಸಿನ ಮೇರೆಗೆ ಈ ಒಂದು ಯುವತಿಗೆ ಪೀಡಿತ ಯುವತಿ ಇದ್ದಾಳೆ, ಇವರಿಗೆ ರಕ್ಷಣೆ, ಅಕ್ಕಪಡೆಯ ಪೊಲೀಸ್ ರಕ್ಷಣೆ ಇದೆ. ಆ ಅಕ್ಕಪಡೆಯ ರಕ್ಷಣೆಯಲ್ಲಿ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಿ ಸೆಕ್ಷನ್ 164 ಅಡಿಯಲ್ಲಿ ಆಕೆಯ ಹೇಳಿಕೆಯನ್ನ ದಾಖಲಾತಿ ಮಾಡಿಕೊಂಡು ಜೆಎಂಎಫ್ಸಿ ಕೋರ್ಟ್ನಿಂದ ಮಹಿಳಾ ಠಾಣೆಗೆ ಮತ್ತೆ ಯುವತಿ ತೆರಳಿದ್ದಾರೆ. ಸೊ ಈ ಹೊತ್ತಿನಲ್ಲಿ ಅವರಿಗೆ ಅಕ್ಕಪಡೆಯ ರಕ್ಷಣೆ ಕೂಡ ಬೀದರ್ ಜಿಲ್ಲಾ ಪೊಲೀಸರು ನೀಡಿರ್ತಕ್ಕಂಥದ್ದು. ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ಇವರು ಪತ್ರಿಕಾಗೋಷ್ಠಿ ನಡೆಯಲಿರುವ ಮಾಹಿತಿಯನ್ನ ನಮ್ಮ ಮಾಧ್ಯಮಕ್ಕೆ ನೀಡಿದ್ರು. ಇಲ್ಲಿವರೆಗೆ ಅವರು ಪತ್ರಿಕಾಗೋಷ್ಠಿ ನೀಡಬೇಕಾದಂತಹ ಪತ್ರಿಕಾ ಭವನಕ್ಕೆ ಅವರು ಬರುವಂತಹ ನಿರೀಕ್ಷೆ ಇದ್ದು, ಇವತ್ತು ಪ್ರತೀಕ್ ಚೌಹಾಣ್ ಮತ್ತು ಅವರ ಮಧ್ಯೆ ಇರ್ತಕ್ಕಂತಹ ಸಂಬಂಧದ ಆಡಿಯೋ ಕ್ಲಿಪ್ ಇರ್ಬೋದು, ಫೋಟೋಗಳಿರ್ಬೋದು, ಏನಾದರೂ ರಿವೀಲ್ ಮಾಡ್ತಾರಾ ಅನ್ನುವಂತಹ ನಿರೀಕ್ಷೆ ಸಾಕಷ್ಟು ಇದೆ. ಸೊ ನಿನ್ನೆ ಮಾಜಿ ಸಚಿವ ಶಾಸಕ ಪ್ರಭು ಚೌಹಾಣ್ ಅವರು ತನ್ನ ಮಗನ ನೆಂಟಸ್ತನ ಯಾಕೆ ಮುರಿದೋಯ್ತು, ಈ ಸಂಬಂಧ ಯಾಕೆ ಕುದುರಿತು, ಇದರ ಹಿನ್ನೆಲೆ ಏನು, ಈ ಯುವತಿ ಪೀಡಿತ ಯುವತಿ ಇದ್ದಾಳೆ, ಈಕೆ ಮತ್ತೊಬ್ಬ ಯುವಕನ ಜೊತೆ ಸಂಬಂಧ ಇಟ್ಕೊಂಡಿದ್ರಿಂದಾಗಿ 9 ತಿಂಗಳ ಹಿಂದೆ ನಾವು ಈ ಸಂಬಂಧವನ್ನ ಮುರಿದು ಹಾಕಿದ್ದೇವೆ ಅನ್ನಂತಹ ಸ್ಫೋಟಕ ಮಾಹಿತಿ ನೀಡುವ ಮೂಲಕ ಅದ್ರ ಜೊತೆಗೆ ಸಂಬಂಧಪಟ್ಟಂತಹ ಸ್ಕ್ರೀನ್ ಶಾಟ್ಗಳು, ಮೊಬೈಲ್ ರೆಕಾರ್ಡಿಂಗ್ಸ್ ಗಳನ್ನ ಅವರು ತೋರಿಸುವ ಮೂಲಕ ಪತ್ರಿಕಾಗೋಷ್ಠಿಯಲ್ಲಿ ಹೊಸ ಸಂಚಲನವನ್ನ ಮೂಡಿಸಿದರು.
ಮತ್ತು ರಾಜಕೀಯ ತಿರುವು ಕೂಡ ಈ ಹಂತದಲ್ಲಿ ಪಡೆದುಕೊಂಡಿರ್ತಕ್ಕಂತಹ ಘಟನೆ ಕೂಡ ನಿನ್ನೆ ನಡೆದಿತ್ತು. ಅದಕ್ಕೆ ಕೌಂಟರ್ ಆಗಿ ಇವತ್ತು ಯುವತಿಯ ಏನು ಸಂಬಂಧಿಕರಿರ್ಬೋದು ಮತ್ತೆ ಯಾರ್ಯಾರು ಬರ್ತಾರೆ ಸುದ್ದಿಗೋಷ್ಠಿಗೆ ಅದನ್ನೆಲ್ಲ ನೋಡ್ಕೊಂಡು ಯುವತಿ ಅದಕ್ಕೆ ಕೌಂಟರ್ ಮಾಡುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಸೊ ಎಲ್ಲೋ ಒಂದ್ ಕಡೆ ಏನ್ ಪ್ರಕರಣ ಇದೆ, ಅತ್ಯಾಚಾರ ಏನು ಪ್ರಕರಣ ಇದೆ, ಆರೋಪದ ಪ್ರಕರಣ ಇದೆ, ಆ ಪ್ರಕರಣ ಯಾವ ಹಂತಕ್ಕೆ ಹೋಗಿ ತಲುಪುತ್ತೆ ಅನ್ನುವಂಥದ್ದು ಕೂಡ ನಿಗೂಢ ಅಂತ ಹೇಳ್ಬೋದು. ದೀಪ್ತಿ, ಮಾಹಿತಿಗಾಗಿ ಧನ್ಯವಾದ.